ಹಾಯ್ ಫ್ರೆಂಡ್ಸ್, ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ನಾವೇನು ಮಾಡ್ತಾ ಇದ್ವಿ, ಮೊನ್ನೆ VAO ಕ್ವಶನ್ಸ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ನಾವು ನೋಡೋಣ, ಒಂದೇ ಕ್ವಶನ್ಸ್ ನೋಡೋಣ. ವಿಶ್ವವಿಖ್ಯಾತ ಚೆನ್ನಕೇಶವ ದೇವಾಲಯ ಎಲ್ಲಿದೆ ಅಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಆಪ್ಷನ್ ಎ ಬೇಲೂರು ಕೊಟ್ಟಿದ್ದಾರೆ, ಆಪ್ಷನ್ ಬಿ ಗದಗ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಗುಲ್ಬರ್ಗ ಕೊಟ್ಟಿದ್ದಾರೆ, ಆಪ್ಷನ್ ಡಿ ತುಮಕೂರು ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಆನ್ಸರ್ ನೋಡಿದಾಗ ಬೇಲೂರು ಅಂತಕ್ಕಂಥದ್ದೇನ್ರಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಹೇಳಿ ನಾವು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಈ ಬೇಲೂರು ಪ್ರೆಸೆಂಟ್ಲಿ ಅಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಎಲ್ಲಿ ಬರುತ್ತೆ ಅಂದ್ರೆ ಹಾಸನ ಜಿಲ್ಲೆ ಒಳಗೆ ಬರ್ತಕ್ಕಂಥ ಒಂದು ತಾಲೂಕು ಕೇಂದ್ರವಾಗಿ ಏನಾಗೈತ್ರಿ, ಒಂದು ಅಭಿವೃದ್ಧಿ ಆಗಿದೆ. ತಾಲೂಕಾ ಕೇಂದ್ರ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಹಾಸನ ಜಿಲ್ಲೆ ಒಳಗೆ ಬರ್ತಕ್ಕಂಥದ್ದು ಏನ್ರಿ, ಇದೊಂದು ಬೇಲೂರು ತಾಲೂಕು, ಇದೊಂದು ಬೇಲೂರು ನಗರವಾಗಿ ಅಥವಾ ಇದೊಂದು ಪುರಸಭೆ ಅಂತೇಳಿ ನಾವು ಕರಿತೀವಿ. ನಾರ್ಮಲ್ ಆಗಿ ಆ ಪುರಸಭೆನ ಹೊಂದೈತಿ, ಹೌದಾ. ಇದು ವಿಶ್ವವಿಖ್ಯಾತ ಚೆನ್ನಕೇಶವ ದೇವಾಲಯ. ಚೆನ್ನಕೇಶವ ದೇವಾಲಯ ಅಂದ್ರೆ ಏಕಕೂಟ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಏನ್ರಿ, ಈ ಬೇಲೂರು ಅನ್ನೋದು ಅಥವಾ ಹಳೆ ಕಾಲದೊಳಗೆ ಏನಂತಿದೆ ಅಂದ್ರೆ ಹೊಯ್ಸಳ ಕಾಲದೊಳಗ ವೇಲಾಪುರ ಅಂತೇಳಿ ಕರಿತೀವಿ. ಇದೇನ್ರಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿ ಏನು ಅಂದ್ರೆ ಈ ಬೇಲೂರು ಗುರುತಿಸಿಕೊಂಡಿತ್ತು. ಅವಾಗ ಏನಂತಿದ್ರೆ ವೇಲಾಪುರ ಅಂತ ಹೇಳ್ಕಾರ ಕರಿತಿದ್ರು, ಹೌದಾ. ಅಥವಾ ಗದುಗಿನ ವೀರನಾರಾಯಣ ದೇವಸ್ಥಾನ ಇರ್ಬೋದು, ಅಥವಾ ಇವೇನ್ರಿ ಏಕಶಿಲಾಕೂಟಗಳು ಅಂತೇಳಿ ನಾವು ಕರಿತೀವಿ. ಯಾವನ್ರಿ ಇವು ಚೆನ್ನಕೇಶವ ದೇವಾಲಯ ಇರ್ಬೋದು, ಅಥವಾ ಗದುಗಿನ ವೀರನಾರಾಯಣ ದೇವಾಲಯ ಇರ್ಬೋದು. ಇವೇನ್ರಿ ಎಲ್ಲ ಏಕಕೂಟಕ್ಕೆ ಸಂಬಂಧಪಟ್ಟಂತ ಒಂದು ಸಾಮ್ರಾಜ್ಯಗಳಾಗಿ ಅಥವಾ ಮೂರ್ತಿಗಳಾಗಿ ಪರಿವರ್ತನೆ ಆಗ್ತಾವ. ನೆಕ್ಸ್ಟ್ ಒನ್, ಈ ಗುಲ್ಬರ್ಗ, ಇಲ್ಲಿಂದ ಏನ್ರಿ ಆಪ್ಷನ್ ಗುಲ್ಬರ್ಗ ಕೊಟ್ಟಿದ್ದಾರೆ. ಈ ಗುಲ್ಬರ್ಗ ಅನ್ನೋದೇನ್ರಿ ಬಹುಮನಿ ಸುಲ್ತಾನರ ರಾಜಧಾನಿ. ಅಂದ್ರೆ ಈಗಿನ ಗುಲ್ಬರ್ಗ ಅಥವಾ ಈಗೇನ್ ಅಂತ ಕರಿತಾರೆ ಅಂದ್ರೆ ಕಲಬುರಗಿ ಅಂತೇಳಿ ನಾವು ಕರಿತೀವಿ. ಅದು ಒಂದೇನ್ರಿ ಒಂದು ಜಿಲ್ಲಾ ಕೇಂದ್ರವಾಗಿ ಗುರುತಿಸ್ಕೊಂಡದ. ಅಂದ್ರೆ ಕಲ್ಯಾಣ ಕರ್ನಾಟಕದೊಳಗ ಈ ಜಿಲ್ಲೆ ಬರ್ತದೆ. ಯಾವ್ದ್ರಿ, ಕಲ್ಯಾಣ ಕರ್ನಾಟಕದೊಳಗ ಈ ಜಿಲ್ಲೆ ಬರ್ತದೆ. ಗುಲ್ಬರ್ಗ ಅನ್ನೋದೇನ್ರಿ ಕಲಬುರಗಿ ಅಂತೇಳಿ ನಾವು ಕರಿತೀವಿ. ಪ್ರೆಸೆಂಟ್ ಸಿಚುವೇಶನ್ ಒಳಗ ಕಲಬುರಗಿ ಅಂತೇಳಿ ನಾವು ಕರಿತೀವಿ, ಹೌದಾ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ಸ್ ಅನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ಯಾವ್ದಂತ ಕೇಳಿದ್ದಾರೆ ಫ್ರೆಂಡ್ಸ್, ಕೆಳಗಿನ ಯಾವ ರಾಜ್ಯದ ಮೂಲಕ ಕಾವೇರಿ ನದಿ ಹರಿಯುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಯಾವ ಕ್ವಶನ್ ಇನ್ನೊಮ್ಮೆ ರಿಪೀಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕೆಳಗಿನ ಯಾವ ರಾಜ್ಯದ ಮೂಲಕ ಕಾವೇರಿ ನೀರು ಹರಿಯುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಇಲ್ಲೇ 4 ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಯಾವ ರಾಜ್ಯಗಳ ಮೂಲಕ ನೀರು ಹರಿಯುವುದಿಲ್ಲ. ಕಾವೇರಿ ನೀರು ಸಾಮಾನ್ಯವಾಗಿ ಕರ್ನಾಟಕದಲ್ಲೇ ಹುಟ್ಟುತ್ತದೆ. ಕರ್ನಾಟಕದಲ್ಲಿ ತಲಕಾವೇರಿ ಎಂಬಲ್ಲಿ ಹುಟ್ಟುತ್ತದೆ. ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದೇನ್ರಿ ತಲಕಾವೇರಿ ಎಂಬಲ್ಲಿ ಏನಾಕತ್ರಿ ಕಾವೇರಿ ನದಿ ಉಗಮ ಸ್ಥಾನ ಅಂತ ಹೇಳಿ ನಾವು ಕರಿತೇವ್ರಿ. ಕರ್ನಾಟಕ ಮುಖಾಂತರ ಆಮೇಲೆ ತಮಿಳ್ನಾಡಿಗೆ ಹೋಗ್ತದ. ತಮಿಳ್ನಾಡಿಗೆ ಹೋಗಿ ಆಮೇಲೆ ಅಲ್ಲೇನ್ರಿ ಕಾವೇರಿ ಪಟ್ಟಣಂ ಬಳಿ ಅಂತಕ್ಕಂಥ ಪೂರ್ವಾಭಿಮುಖವಾಗಿ ಏನ್ ಹರಿತೈತ್ರಿ, ಅದು ಹರಿತದ. ಪೂರ್ವಾಭಿಮುಖವಾಗಿ ಹರಿದಕಾರ ಏನಕೈತಿ, ಕಾವೇರಿ ಪಟ್ಟಣಂ ಅನ್ನೋ ಕರೆ ಏನಕೈತ್ರಿ ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರ್ತದ. ಸಾಮಾನ್ಯವಾಗಿ ಕೆಳಗಡೆ ಬರ್ತಕ್ಕಂಥದ್ದು ಹಿಂದೂ ಮಹಾಸಾಗರ ಇರ್ಬೋದು, ಅಥವಾ ಅರಬ್ಬಿ ಸಮುದ್ರಗಳು ಬರ್ತಾವು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ. ಅಥವಾ ನಮ್ಗಿಲ್ಲೇನ್ರಿ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಅಥವಾ ಮತ್ತೆ ಯಾವ್ದ್ರಿ ಅರಬ್ಬಿ ಸಮುದ್ರ ಬರ್ತದ. ಇವು 3 ಸಮುದ್ರಗಳ ನಮ್ಮ ದೇಶದೊಳಗ ಸುತ್ತಲೂ, ಅಂದ್ರೆ ಗುಜರಾತ್ ಇಂದ ಹಿಡಿದ ಈ ಕಡೆ ಇಲ್ರಿ ಒಡಿಶಾ ಮಠ ಏನ್ ಬರ್ತಾವ ಅಂತಂದ್ರೆ ನಮಗ ಸಮುದ್ರಗಳ ಕಂಡು ಬರ್ತಾವ. ಅಂದ್ರೆ ದಕ್ಷಿಣ ಭಾರತದ ಕೆಲವು ಪ್ರತಿಯೊಂದು ಅಂದ್ರು ಒಂದೇ. ಉತ್ತರ ಭಾರತ ಅಂತ ತಗೊಂಡಾಗ ಓನ್ಲಿ ಗುಜರಾತ್ ಏನ್ರಿ ಅತಿ ಹೆಚ್ಚು ಸಮುದ್ರ ತೀರವನ್ನ ಹೊಂದಿರತಕ್ಕಂಥದ್ದೊಂದು ಏನ್ರಿ ಒಂದು ರಾಜ್ಯ. ನಮ್ಮ ಇಡೀ ಭಾರತದೊಳಗ ಅತಿ ಹೆಚ್ಚು ಸಮುದ್ರ ತೀರವನ್ನ ಹೊಂದಿರತಕ್ಕಂಥ ರಾಜ್ಯ. ನೆಕ್ಸ್ಟ್ ಒನ್ ಕ್ವಶನ್ಸ್ ಬರೋಣ. ಯಾವ ರಾಜ್ಯದ ಮೂಲಕ ಕಾವೇರಿ ನದಿ ಹರಿಯುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಈ ಕ್ವಶನ್ಸ್ ಅನ್ನ ನಾವು ನೋಡಿದಾಗ ಆಪ್ಷನ್ ಎ ಪುದುಚೇರಿ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಕೇರಳ ಕೊಟ್ಟಿದ್ದಾರೆ, ಆಪ್ಷನ್ ಸಿ ತಮಿಳುನಾಡು ಕೊಟ್ಟಿದ್ದಾರೆ, ಆಪ್ಷನ್ ಡಿ ಆಂಧ್ರ ಪ್ರದೇಶ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಪುದುಚೇರಿ ಇದೊಂದು ಏನ್ರಿ ಒಂದು ಕೇಂದ್ರಾಡಳಿತ ಪ್ರದೇಶ. ಅದೊಂದು ಇದಕ್ಕೆ ಏನಂತ ಕರಿತೀವಿ, ಒಂದು ದ್ವೀಪ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕೇರಳ ಏನ್ರಿ ಇದು ನಮ್ಮ ಅತಿ ಲಾಸ್ಟಿಗೆ ಬರ್ತಕ್ಕಂಥದ್ದೊಂದು ರಾಜ್ಯ. ಆಮೇಲೆ ತಮಿಳುನಾಡು ಇದರಲ್ಲಿ ಸಹ ಏನಾಗತ್ರಿ ಕಾವೇರಿ ನದಿ ನೀರನ್ನು ಹೋಗ್ತದೆ. ಇದರ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನ್ರಿ ಆಂಧ್ರ ಪ್ರದೇಶ ಅಂತ ಹೇಳಿ ನಾವು ಕರಿತೀವಿ. ಈ ಆಂಧ್ರ ಪ್ರದೇಶದೊಳಗೆ ಏನ್ರಿ ಈ ನಮ್ಮ ಕಾವೇರಿ ನದಿ ನೀರು ಏನಲ್ಲ ಹರಿಯುವುದಿಲ್ಲ. ಆಂಧ್ರ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಯಾವ್ದ್ರಿ ತುಂಗಭದ್ರಾ ನದಿ ಏನಕತ್ರಿ ಆಂಧ್ರ ಪ್ರದೇಶಕ್ಕೆ ಹೋಗ್ತದ. ಬಟ್ ಈ ಕಾವೇರಿ ನದಿ ಅನ್ನೋದೇನ್ರಿ ಆಂಧ್ರ ಪ್ರದೇಶಕ್ಕೆ ಹೋಗುದಿಲ್ಲ. ಅದಕ್ಕೇನ್ರಿ ನಾವು ಸರಿಯಾಗಿರ್ತಕ್ಕಂಥ ಆನ್ಸರ್ ಏನ್ರಿ ಆಂಧ್ರ ಪ್ರದೇಶ ಅಂತ ಹೇಳಿ ನಾವು ಕರಿತೇವೆ ಫ್ರೆಂಡ್ಸ್. ನೆಕ್ಸ್ಟ್ ಒಂದು, ಇದು ಪೂರ್ವಾಭಿಮುಖವಾಗಿ ಹರಿದು ಕಾವೇರಿ ಪಟ್ಟಣಂ ಬಳಿ ಏನಾಕತ್ರಿ ಬಂಗಾಳ ಕೊಲ್ಲಿಯನ್ನ ಸೇರ್ತದ. ಬಂಗಾಳ ಕೊಲ್ಲಿ ಸಮುದ್ರವನ್ನ ಇದು ಸೇರ್ತದ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ್ರಿ. ನೆಕ್ಸ್ಟ್ ಕ್ವಶನ್ಸ್ ಯಾವ್ದಂತಂದ್ರೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೆ ಇದೇನ್ರಿ ಸೌರಮಂಡಲಕ್ಕೆ ಸಂಬಂಧಪಟ್ಟಂತೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ.
ಫ್ರೆಂಡ್ಸ್ ಇಲ್ಲ ನೋಡಿದಾಗ ಸೌರಮಂಡಲಕ್ಕೆ ಬಂದಾಗ ಇಲ್ಲೇ ಆಪ್ಷನ್ ಏನ್ರಿ ಮಂಗಳ ಗ್ರಹ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಬುಧ ಗ್ರಹ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಗುರು ಗ್ರಹ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಶುಕ್ರ ಗ್ರಹ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಇದ್ರಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಆನ್ಸರ್ ಬಂದಾಗ ನಾವು ಮಂಗಳ ಗ್ರಹ ಅಂತೇಳಿ ನಾವು ಕರಿತೇವ್ರಿ. ಯಾಕಂದ್ರಿ ಈ ಮಂಗಳ ಗ್ರಹ ಅನ್ನೋದೇನಂತಂದ್ರ ಕೆಂಪುದಾಗಿರ್ತಕ್ಕಂಥ ಒಂದು ಗ್ರಹ ಇದೇನ್ರಿ ಕಿತ್ತಳೆ ಬಣ್ಣ ಅಥವಾ ಕೆಂಪು ಬಣ್ಣ ಅಥವಾ ಕುಜ ಗ್ರಹ ಅಂತೇಳಿ ನಾವು ಕರಿತೇವ್ರಿ. ಯಾವ್ದನ್ನ ಈ ಮಂಗಳ ಗ್ರಹವನ್ನ ಏನ್ರಿ ಕೆಂಪು ಗ್ರಹ ಅಂತ ಕರೀತಾರ. ಸೌರಮಂಡಲದ ಕೆಂಪು ಗ್ರಹ ಅಂತೇಳಿ ನಾವು ಕರಿತೇವೆ. ಹೌದಾ? ಇಲ್ಲ ಇದರಲ್ಲಿ ನೋಡಿದಾಗ ಇದನ್ನ ಕುಜ ಗ್ರಹ ಅಥವಾ ಅಂಗಾರಕ ಅಥವಾ ಕಿತ್ತಳೆ ಬಣ್ಣದಿಂದ ಇರ್ತಕ್ಕಂಥ ಒಂದು ಗ್ರಹ ಅಂತೇಳಿ ನಾವು ಕರಿತೇವೆ. ಹೌದಾ? ಇನ್ನು ನೆಕ್ಸ್ಟ್ ಒನ್ ಬುಧ ಗ್ರಹ ಕೇಳಿದ ಸರಿಯಾಗಿರ್ತಕ್ಕಂಥ ಆನ್ಸರ್ ತಗೊಂಡಾಗ ನಾವು ಮಂಗಳ ಗ್ರಹ ಅಂತೇಳಿ ಬರ್ತದ ಫ್ರೆಂಡ್ಸ್. ಬಟ್ ಇಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಸೌರಮಂಡಲ ಅಂತೇಳಿ ಬಂದಾಗ ಅಥವಾ ದೊಡ್ಡ ಗ್ರಹ ಯಾವುದು, ಚಿಕ್ಕ ಗ್ರಹ ಯಾವುದು, ಯಾವ್ದಾವ್ದು ಉಪಗ್ರಹ ಇಲ್ಲ ಅಂದ್ರೆ ಇದರ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಂಡಿವಿ ಅಂತಂದ್ರೆ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಕ್ವಶನ್ಸ್ ಅನ್ನ ಕೇಳಿದಾಗ ನಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಇಲ್ಲೇ ಬಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಬುಧ ಗ್ರಹ ಅಂತೇಳಿ ಕೊಟ್ಟಿದ್ದಾರೆ. ಬುಧ ಗ್ರಹ ಅನ್ನೋದೇನ್ರಿ ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಅಂತೇಳಿ ನಾವು ಕರಿತೇವ್ರಿ. ಈ ಬುಧ ಗ್ರಹ ಅನ್ನೋದು ಅಂದ್ರೆ ಸೌರಮಂಡಲದ ಅತಿ ಚಿಕ್ಕ ಗ್ರಹನು ಬುಧ ಗ್ರಹ, ಮತ್ತೇನ್ರಿ ನೆಕ್ಸ್ಟ್ ಒನ್ ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಅಂತೇಳಿ ನಾವು ಕರಿತೇವೆ. ಇದಕ್ಕೆ ಯಾವುದೇ ತರಹದ ಉಪಗ್ರಹಗಳು ಇಲ್ಲ. ಹೌದಾ? ನೆಕ್ಸ್ಟ್ ಒನ್ ಫ್ರೆಂಡ್ಸ್ ಗುರುಗ್ರಹ ಕೊಟ್ಟಿದ್ದಾರೆ. ಗುರುಗ್ರಹ ಅನ್ನೋದೇನ್ರಿ ಭೂಮಿ ಅಂದ್ರೆ ಸೌರಮಂಡಲದೊಳಗ ಅತಿ ದೊಡ್ಡ ಗ್ರಹ ಅಂತೇಳಿ ಕರಿತೇವೆ. ಹೌದಾ? ಅತಿ ದೊಡ್ಡ ಗ್ರಹ ಯಾವ್ದ್ರಿ ಗುರುಗ್ರಹ ಅಂತೇಳಿ ನಾವು ಕರಿತೇವೆ. ಹೌದಾ? ನೆಕ್ಸ್ಟ್ ಒನ್ ಅತಿ ಚಿಕ್ಕ ಗ್ರಹ ಅಂತ ಬಂದಾಗ ಬುಧ ಗ್ರಹ. ಶುಕ್ರ ಗ್ರಹವನ್ನ ನಾವು ಫ್ರೆಂಡ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ಭೂಮಿಯ ಸೋದರಿ ಗ್ರಹ ಅಂತೇಳಿ ನಾವು ಕರಿತೇವೆ. ಅಂದ್ರೆ ಬೆಳ್ಳಿ ಚುಕ್ಕಿ ಗ್ರಹನು ಅಂತ ಕರಿತೇವೆ, ಅಥವಾ ಪ್ರಕಾಶಮಾನವಾದ ಗ್ರಹನು ಅಂತೇಳಿ ನಾವು ಕರಿತೇವೆ ಈ ಶುಕ್ರವನ್ನ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಭೂಮಿಯ ಸೋದರಿ ಗ್ರಹ ಅಂತೇಳಿ ನಾವು ಕರಿತೇವೆ. ಹೌದಾ? ಈ ಶುಕ್ರ ಗ್ರಹವನ್ನ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ತಗೊಳ್ಳಾಗ ನಾವು ಅತಿ ದೊಡ್ಡ ಗ್ರಹ ಗುರು ಅಂತ ಬರ್ತದ, ಅತಿ ಚಿಕ್ಕ ಗ್ರಹ ಯಾವ್ದ್ರಿ ಬುಧ ಅಂತ ಬರ್ತದ. ಅಂದ್ರೆ ಕೆಂಪು ಬಣ್ಣ ಹೊಂದಿರತಕ್ಕಂಥದ್ದು ಮಂಗಳ ಗ್ರಹ ಅಂತ ಬರ್ತದ, ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಶುಕ್ರ ಗ್ರಹ ಅಥವಾ ಬೆಳ್ಳಿ ಚುಕ್ಕಿ ಅಂತೇಳಿ ನಾವು ಕರಿತೇವೆ ಫ್ರೆಂಡ್ಸ್. ಹೌದಾ? ನೆಕ್ಸ್ಟ್ ಒನ್ ಇದೇ ಮಂಗಳ ಗ್ರಹವನ್ನ ಕುಜ ಅಥವಾ ಅಂಗಾರಕ ಕಿತ್ತಳೆ ಬಣ್ಣದಿಂದ ಕೂಡಿತಕ್ಕಂಥ ಅಂದ್ರೆ ಕೆಂಪು ಬಣ್ಣಗಳಿಂದ ಮಿಶ್ರಿತವಾದ ಗ್ರಹ ಅಂತೇಳಿ ನಾವು ಕರಿತೇವೆ. ಹೌದಾ ಫ್ರೆಂಡ್ಸ್? ನೆಕ್ಸ್ಟ್ ಕ್ವಶನ್ಸ್ ಅನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ಅಂತ ತಗೊಂಡಾಗಿದ್ದೇನ್ರಿ ಒಂದು ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಆಗಿರ್ತದೆ ಫ್ರೆಂಡ್ಸ್. ಏನ್ ಕೊಟ್ಟಾರ ಅಂತಂದ್ರೆ ಕುವೆಂಪು ಅವರಿಗೆ ಭಾರತ ಸರ್ಕಾರ ಯಾವಾಗ ಪದ್ಮ ವಿಭೂಷಣ ಪ್ರಶಸ್ತಿ ದೊರೆತಿದೆ, ಅಥವಾ ಯಾವಾಗ ಏನ್ ಮಾಡ್ಯಾರ ಇವರು ಭಾರತ ಸರ್ಕಾರದವರು ಏನ್ ಮಾಡ್ಯಾರ ಕುವೆಂಪು ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕೊಟ್ಟಾಗ ಯಾವಾಗ ದೊರೆತು ಅಥವಾ ಯಾವ ಇಶ್ಯೂ ಒಳಗೆ ದೊರೆತು ಯಾವ ಇಶ್ಯೂ ಒಳಗೆ ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಏನ್ ಕೊಟ್ಟ ಅಂದ್ರೆ ಆಪ್ಷನ್ ಎ 1985 ಕೊಟ್ಟಿದ್ದಾರೆ, ಆಪ್ಷನ್ ಬಿ 1988 ಕೊಟ್ಟಿದ್ದಾರೆ, ಆಪ್ಷನ್ ಸಿ 1990 ಅಂದ್ರೆ 1990 ಕೊಟ್ಟಿದ್ದಾರೆ, ಆಪ್ಷನ್ ಡಿ 1995 ಅಂದ್ರೆ 1995 ಅಂತ ಹೇಳ್ಕಾರ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದ್ರ ನೋಡಿದಾಗ ಕುವೆಂಪು ಅವರು ಇದ್ರಾಗ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವ್ರಿ ಒಂದು ಇಶ್ಯೂಗಳನ್ನ ನೋಡ್ಕೊಂತ ಬಂದಾಗ ಅಥವಾ ನಾರ್ಮಲ್ ಆಗಿ ನಾವು ಜ್ಞಾನಪೀಠ ಪ್ರಶಸ್ತಿಗಳನ್ನ ಬರ್ತಾವೆ, ಪಂಪ ಪ್ರಶಸ್ತಿಗಳು, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಪಂಪ ಪ್ರಶಸ್ತಿಗಳು ಅಥವಾ ಕರ್ನಾಟಕ ರತ್ನ ಪ್ರಶಸ್ತಿಗಳು ಅಂತ ಹೇಳಿ ಬರ್ತಾವ ಫ್ರೆಂಡ್ಸ್. ಅಂದ್ರೆ ಇದ್ರ ಸರಿಯಾಗಿರ್ತಕ್ಕಂಥ ಆನ್ಸರ್ ತಗೊಂಡಾಗ 1988 ಅಂತ ಹೇಳ್ಕಾರ ನಾವು ಕನ್ಸಿಡರ್ ಮಾಡ್ತೀವಿ. ಇದೇನ್ರಿ ಕುವೆಂಪು ಅವರಿಗೆ ಭಾರತ ಸರ್ಕಾರ ಯಾವಾಗ ಪದ್ಮ ವಿಭೂಷಣ ಪ್ರಶಸ್ತಿ ಕೊಟ್ಟಾರ ಅಂತಂದ್ರೆ 1988 ಇವ್ರಿಗೆ ಏನ್ ಮಾಡ್ಯಾರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೊಟ್ಟಾರ. ಅಂದ್ರೆ ಪದ್ಮಭೂಷಣ ಇರ್ಬೋದು, ಪದ್ಮ ವಿಭೂಷಣ ಇರ್ಬೋದು, ಅದನ್ನೆಲ್ಲ ಏನ್ ಕೊಟ್ಟಾರ ಭಾರತ ರತ್ನ ಪ್ರಶಸ್ತಿ ಇರ್ಬೋದು, ಇದೆಲ್ಲ ಏನ್ರಿ ಭಾರತ ಸರ್ಕಾರದಿಂದ ಕೊಡ್ತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿಗಳಂತ ನಾವು ಕರಿತೀವಿ. ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಭಾರತ ರತ್ನ ಉನ್ನತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಿ ನಾವು ಕರಿತೀವಿ. ಬಟ್ ಇದರಲ್ಲಿ ನಾವು ಬಂದಾಗ ಪದ್ಮ ವಿಭೂಷಣ ಪ್ರಶಸ್ತಿ ಅಂತ ಬಂದಾಗ 1988 ಏನ್ ಮಾಡ್ಯಾರ ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೊಟ್ಟಾರ, ಗೌರವಿಸ್ಯಾರ. ಹೌದಾ? ಆಮೇಲೆ ಉಳ್ಕಿದ್ ನೋಡೋಣ. 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಹೇಳಿ ಕಾರ್ಯ ಮಾಡ್ರೆ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಯಾವಾಗ ಸ್ಟಾರ್ಟ್ ಮಾಡಿದ್ರೆ 1955 ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನ ಪ್ರಾರಂಭ ಮಾಡಿದ್ರು. ಹೌದಾ? ಇನ್ನು ಇದೇ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳಿ ಕೊಟ್ರು. ಕರ್ನಾಟಕದಿಂದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರಂತ ಬಂದಾಗ ಕುವೆಂಪು ಅವ್ರು ಬರ್ತಾರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳ್ಕಾರ ನಾವು ಕರಿತೀವ್ರಿ. ಅದಂದ್ರೆ 1967 1967 ಒಳಗೆ ಏನ್ರಿ ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತೇಳಿ ನಾವು ಕುವೆಂಪು ಅವ್ರನ್ನ ಕರಿತೀವ್ರಿ.
ಇವ್ರು ಬರ್ದಿರ್ತಕ್ಕಂಥ ಕಥೆಗಳಿರ್ಬೋದು ಅಥವಾ ಕವನಗಳಿರ್ಬೋದು ಯಾವಂದ್ರೆ ರಾಮಾಯಣ ದರ್ಶನಂ ಶ್ರೀ ರಾಮಾಯಣ ದರ್ಶನಂ ಈ ಕೃತಿ ಏನಾಗೈತಿ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಯಾವಾಗ್ರಿ 1967 ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಆಮೇಲೆ ಏನ್ರಿ ಪಂಪಾ ಪುರಸ್ಕಾರ ಅಂತ ಹೇಳಿ ಬರ್ತದ. ಪಂಪಾ ಪುರಸ್ಕಾರ ಅಂತ ಹೇಳಿದೇನ್ರಿ ಒಂದು ಕರ್ನಾಟಕ ಸರ್ಕಾರದಿಂದ ಕೊಡ್ತಕ್ಕಂಥದ್ರಿ ಪಂಪಾ ಪುರಸ್ಕಾರ. 1988 ಏನ್ ಮಾಡ್ಯಾರ್ರಿ ಪಂಪಾ ಪುರಸ್ಕಾರ ಅಂತ ಹೇಳ್ಕಾರ ಇವ್ರಿಗೊಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಅಂತ ಬಂದಾಗ ಕರ್ನಾಟಕ ರತ್ನ ಬರ್ತದ. ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅತ್ಯುನ್ನತ ಪ್ರಶಸ್ತಿ ಒಳಗ ಪದ್ಮಭೂಷಣ ಇರ್ಬೋದು, ಭಾರತ ರತ್ನ ಇರ್ಬೋದು, ಇವೇನ್ರಿ ಉನ್ನತ ಸ್ಥಾನದೊಳಗೆ ಬರ್ತಾವ. ಭಾರತ ರತ್ನ ಅನ್ನೋದೇನ್ರಿ ಒಂದು ಉನ್ನತ ಸ್ಥಾನ, ಹೌದೇನ್ರಿ? ಅಂದ್ರೆ 1992 ಏನ್ ಮಾಡ್ಯಾರ್ರಿ ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಕಾರ ಗೌರವಿಸ್ಯಾರ. ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತ ಬಂದಾಗ ಕುವೆಂಪು ಅವ್ರು ಬರ್ತಾರೆ. ಇವರಿಗೆ 1992 ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಾರ ಗೌರವಿಸ್ಯಾರ. ಹೌದಾ? ಆಮೇಲೆ ನೆಕ್ಸ್ಟ್ ಫ್ರೆಂಡ್ಸ್, ಇವೆಲ್ಲ ನೋಡಿದಾಗ ಅಂದ್ರೆ ನಮ್ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಬರ್ತಾರೆ. ಶಿವರಾಮ್ ಕಾರಂತ್ ಇರ್ಬೋದು, ವಿಕ್ರು ಗೋಕಾಕ್ ಇರ್ಬೋದು, ಗಿರೀಶ್ ಕಾರ್ನಾಡ್ ಇರ್ಬೋದು. ಇವರೆಲ್ಲ ಏನ್ರಿ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕನ್ನಡಿಗರು ಬರ್ತಾರೆ. ಹೌದಾ ಫ್ರೆಂಡ್ಸ್? ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ನಾವು. ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದ್ದಾರೆ ಅಂದ್ರೆ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಹೇಳ್ತಾರೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೆ ಏನ್ರಿ ಕ್ವಶನ್ ಇನ್ನೇನ್ ಮಾಡ್ಕೊಳ್ಳೋಣ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಮೊದಲ ಭಾರತೀಯ ಅಂತ ಕೇಳಿಲ್ಲ, ಮೊದಲ ಕನ್ನಡಿಗ ಯಾರು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು ಬರ್ತಾರ, ಆಪ್ಷನ್ ಬಿ ಭೀಮಸೇನ್ ಜೋಶಿ ಅವರು ಬರ್ತಾರ, ಆಪ್ಷನ್ ಸಿ CN ರಾವ್ ಅವರು ಬರ್ತಾರ, ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಹೇಳ್ತಾರ ಕೇಳಿದ್ದಾರೆ ಫ್ರೆಂಡ್ಸ್. ಬಟ್ ಇದ್ರಲ್ಲಿ ನಾವು ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಏನ್ ಮಾಡ್ರಿ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಅಥವಾ ಕನ್ನಡಿಗ ಅಂತ ಹೇಳ್ತಾರ ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡಾರ. ಹೌದಾ? ನೆಕ್ಸ್ಟ್ ಒನ್ ಭೀಮಸೇನ್ ಜೋಶಿ ಅವರು ಕೊಟ್ಟಿದ್ದಾರೆ. ಇದೇ ಭೀಮಸೇನ್ ಜೋಶಿ ಅವರು ಇದೇನ್ರಿ ಕರ್ನಾಟಕದ ಆಗಿನ ಧಾರವಾಡ ಜಿಲ್ಲೆಯವರು, ಅಂದ್ರೆ ಪ್ರೆಸೆಂಟ್ಲಿ ಆಲ್ಸೋ ಧಾರವಾಡಕ್ಕೆ ಸಂಬಂಧಪಟ್ಟ ಧಾರವಾಡ ಜಿಲ್ಲಾದವ್ರು ಬರ್ತಾರ್ರಿ. ಇವರು 2008 ಏನ್ ಮಾಡಿರಿ ಪ್ರೆಸೆಂಟ್ ಆಗಿ ಅಂದ್ರೆ ಒಂದು 15 years ಇಂದ ಪ್ರೆಸೆಂಟ್ ಆಗಿ ಭೀಮಸೇನ್ ಜೋಶಿ ಅವರಿಗೆ 2008 ಏನ್ರಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಹೌದಾ ಫ್ರೆಂಡ್ಸ್? ನೆಕ್ಸ್ಟ್ ಒನ್ CN ರಾವ್ ಅವರು ಕೊಟ್ಟಿದ್ದಾರೆ. ಇದು ಆಮೇಲೆ ಮೇಲ್ನ ಯಾರು ಅಲ್ಲ ಅಂದ್ರೆ ಇದ್ರೊಳಗೆ ಏನ್ರಿ ಇವರು ಭಾರತ ರತ್ನ ಪ್ರಶಸ್ತಿ ಪಡೆದಾರೆ, ಇವರು ಭಾರತ ರತ್ನ ಪ್ರಶಸ್ತಿ ಪಡೆದಾರ. ಇದನ್ನ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡ್ಲಿಕ್ಕೆ ಈ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಈ ಭಾರತ ರತ್ನ ಪ್ರಶಸ್ತಿಯನ್ನ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿ ನಾವು ಕರಿತೀವ್ರಿ. ಅಂದ್ರೆ ಏನ್ರಿ ಹಿಂದಿನ ಕ್ವಶನ್ಸ್ ಒಳಗೆ ನಾವು ಚರ್ಚೆ ಮಾಡಿದ್ವಲ್ಲ ಅದೇ ಕ್ವಶನ್ ತರನ ಏನ್ರಿ ಕರ್ನಾಟಕಕ್ಕೆ ಕರ್ನಾಟಕ ರತ್ನ ಅಂತ ಹೆಂಗ್ ಬರುತ್ತಲ್ಲ ಹಂಗ ಭಾರತ ಸರ್ಕಾರಕ್ಕೆ ಅಥವಾ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿ ನಾವು ಕರಿತೀವ್ರಿ. ಅಂದ್ರೆ ಅತ್ಯುನ್ನತ ಸಾಧನೆಯನ್ನ ಮಾಡಿದವ್ರಿಗೆ ಏನ್ ಮಾಡ್ತಾರ್ರಿ ಈ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾರೆ. ಅಂದ್ರೆ 1954 ಏನ್ ಮಾಡ್ರಿ ಪ್ರಾರಂಭ ಮಾಡ್ರಿ, ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಕೊಡ್ಬೇಕಂತ ಹೇಳ್ತಾರೆ ಏನ್ ಮಾಡ್ರಿ ಅಂದ್ರೆ ಪ್ರಾರಂಭವನ್ನ ಮಾಡಿರಿ. ಅದೇ ರೀತಿ 1955 ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ರು ಫ್ರೆಂಡ್ಸ್. ಅದನ್ನ ನಾವು ಜಸ್ಟ್ 1955 ಮೊದಲ ಭಾರತ ರತ್ನ ಕೊಟ್ರು. ಆಮೇಲೆ 1954 ಪ್ರಾರಂಭವನ್ನ ಮಾಡ್ರು. ಹಿಂಗ್ ಮಾಡ್ಬೇಕಂತ ಮಾಡ್ಕೊಂಡಿವಿ ಅಂತ ಹೇಳ್ತಾರೆ, ಪ್ಲಾನ್ ಅನ್ನ ಮಾಡ್ಕೊಂಡ್ಕಾರು. 1955 ಮೊದಲ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳ್ತಾರೆ ಈ ಭಾರತ ರತ್ನವನ್ನ ಕೊಡ್ತಾರೆ ಫ್ರೆಂಡ್ಸ್. ಅಂದ್ರೆ ಅತ್ಯುನ್ನತ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ, ನಮ್ಮ ದೇಶದ ವ್ಯಕ್ತಿಗಳಿಗೆ ಈ ಭಾರತ ರತ್ನವನ್ನ ಕೊಡ್ತಾರೆ ಫ್ರೆಂಡ್ಸ್. ಇದೇ ತರ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ನಿಮ್ಗೆ ಈ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ರೆ ನಮ್ಮ ಕಾಮೆಂಟ್ಸ್ ಬಾಕ್ಸ್ ಮುಖಾಂತರ ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಲ್ಲರೂ ಕ್ವಶನ್ಸ್ ಬಗ್ಗೆ ಫೋಕಸ್ ಮಾಡಿ. ಅಂದ್ರೆ ಯಾವ ತರ ಅಂತಂದ್ರೆ ನಾವು ಕ್ವಶನ್ಸ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅಥವಾ ಕ್ವಶನ್ಸ್ ಅನ್ನ ಪ್ರತಿಯೊಂದು ಕ್ವಶನ್ಸ್ ಏನ್ರಿ ಇವ್ ಏನ್ ಆಪ್ಷನ್ಸ್ ಇರ್ತಾವಲ್ಲ ಈ ಆಪ್ಷನ್ಸ್ ಮುಖಾಂತರ ನಾವ್ ಏನ್ ಮಾಡ್ಬೋದ್ರಿ ಪ್ರತಿಯೊಂದು ಆಪ್ಷನ್ ಬಗ್ಗೆ ನಾವು ತಿಳ್ಕೊಂತ ಹೋದಾಗ ನಮ್ಗೆ ಏನ್ರಿ ನೆಕ್ಸ್ಟ್ ಯಾವುದೇ ಎಕ್ಸಾಮ್ಸ್ ಬರ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಏನ್ರಿ ಯಾವುದೇ ಕ್ವಶನ್ಸ್ ಅನ್ನ ತಗೊಂಡಾಗ ನಾವು ಬ್ರೀಫ್ ಆಗಿ ತಿಳ್ಕೊಳಕ್ಕಿಂತ ಮುಂದೆ ಅದ್ರ ಆಳವಾಗಿ ನಾವು ತಿಳ್ಕೊಂಡಾಗ ಏನಾಗುತ್ತೆ ನಮ್ಗೆ ಯಾವುದೇ ಎಕ್ಸಾಮ್ ಬರಲಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಂತ ಅಷ್ಟೇ ಅಲ್ಲ, ಯಾವುದೇ ತರಹದ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಯಾವುದೇ ತರದ ಎಕ್ಸಾಮ್ ಬರೀ ನಿಮ್ಗೆ ಎಲ್ಲದಕ್ಕೂ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ ಬಾಕ್ಸ್ ಮುಖಾಂತರ ತಿಳಿಸಿ. ನಾವು ನಮ್ಮ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ವತಿಯಿಂದ ನಾವು ಎಲ್ಲಾ ಪ್ರಯತ್ನವನ್ನ ಮಾಡ್ತೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಫ್ರೆಂಡ್ಸ್.
ಧನ್ಯವಾದಗಳು ಫ್ರೆಂಡ್ಸ್.